ಈ ಸಂದೇಶವನ್ನ ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಮಧುರವಾದ ಹೆಸರಿನಲ್ಲಿ ನನ್ನ ವಂದನೆಗಳು. ಸೈತಾನನು ಹೆಚ್ಚು ಭಯಪಡುವ 3 ವಿಧದ ಕ್ರೈಸ್ತರು. ಪ್ರಿಯರೇ, ಸೈತಾನನು ಎಲ್ಲಾ ಕ್ರೈಸ್ತರನ್ನು ಒಂದೇ ರೀತಿಯಲ್ಲಿ ನೋಡುವುದಿಲ್ಲ. ಕೆಲವರು ಕ್ರೈಸ್ತರನ್ನು ಅವನು ಸುಲಭವಾಗಿ ಮೋಸಗೊಳಿಸುತ್ತಾನೆ. ಆದರೆ ಕೆಲವರನ್ನು ನೋಡಿದಾಗ ಅವನು ನಡುಗುತ್ತಾನೆ. ಯಾಕೆ ಗೊತ್ತಾ? ಅವರಲ್ಲಿ ದೇವರ ಅಗ್ನಿ ಇರುತ್ತದೆ, ಪ್ರಾರ್ಥನೆಯ ಶಕ್ತಿ ಇರುತ್ತೆ, ಪವಿತ್ರಾತ್ಮನ ಅಧಿಕಾರ ಇರುತ್ತೆ. ಇಂದು ನಾವು ನೋಡೋಣ ಸೈತಾನನು ಹೆಚ್ಚು ಭಯಪಡುವ 3 ವಿಧದ ವಿಶ್ವಾಸಿಗಳು ಯಾರು ಎಂದು. ಮೊದಲನೇದಾಗಿ, ಸೈತಾನನು ಹೆಚ್ಚು ಭಯಪಡುವಂತಹ ವಿಶ್ವಾಸಿ ಅಥವಾ ಕ್ರೈಸ್ತರು ಪ್ರಾರ್ಥನೆ ಮಾಡುವಂತಹ ವಿಶ್ವಾಸಿಗಳು ಅಥವಾ ಕ್ರೈಸ್ತರು. ಸೈತಾನನು ಹೆಚ್ಚು ಭಯಪಡುವ ವ್ಯಕ್ತಿ ಯಾರು ಗೊತ್ತಾ? ನಿಜವಾದ ಪ್ರಾರ್ಥನೆ ಮಾಡುವಂತಹ ವಿಶ್ವಾಸ. ಯಾಕಂದ್ರೆ ಪ್ರಾರ್ಥನೆ ದೇವರ ಶಕ್ತಿಯನ್ನ ಭೂಮಿಗೆ ತರಿಸುವಂತದ್ದಾಗಿದೆ. ಯೇಸುಸ್ವಾಮಿಯವರು ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರಿಗೆ ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ. ಶೋಧನೆಗೆ ಒಳಗಾಗದಂತೆ ಎಂಬುದಾಗಿ ಹೇಳುವಾಗ ಶೋಧನೆಗೆ ಒಳಪಡಿಸುವವರು ಯಾರು? ಸೈತಾನನೇ ಅಲ್ವಾ? ಅಂದ್ರೆ ಸೈತಾನನಿಗೆ ಒಳಗಾಗದ ಹಾಗೆ, ಸೈತಾನನನ್ನು ಜಯಿಸಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ? ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೈತಾನನನ್ನು ಜಯಿಸಿ ಅವನಿಗೆ ನಡುಕವನ್ನು ಹುಟ್ಟಿಸಬೇಕು ಅಂದ್ರೆ ನಮ್ಮಲ್ಲಿ ಪ್ರಾರ್ಥನೆಯ ಶಕ್ತಿ ಇರಬೇಕು, ಪ್ರಾರ್ಥನಾ ಜೀವಿತ ಇರಬೇಕು. ಆ ಪ್ರಾರ್ಥನಾ ಜೀವಿತದ ಮೂಲಕ ದೇವರ ಶಕ್ತಿಯನ್ನು ನಾವು ಹೊಂದಿದವರಾಗಿ ಇರಬೇಕು. ಆಗ ಸೈತಾನನನ್ನ ಸುಲಭವಾಗಿ ಸೋಲಿಸಲು ಸಾಧ್ಯ. ಬದಲಾಗಿ ನಮ್ಮನ್ನು ನೋಡುವಾಗ ಸೈತಾನನು ಭಯಪಡುತ್ತಾನೆ. ಅದಕ್ಕೆ ಬೈಬಲ್ ಹೇಳುತ್ತೆ, ನಿರಂತರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಅಂದ್ರೆ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಯನ್ನ ಸೈತಾನನು ಸುಲಭವಾಗಿ ಸೋಲಿಸಲಾರ. ಯೇಸುಸ್ವಾಮಿಯವರು ಕೂಡ ಸೇವೆ ಪ್ರಾರಂಭಿಸುವ ಮೊದಲು ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ 40 ದಿವಸ ಅಡವಿಯಲ್ಲಿ ಸಮಯವನ್ನ ಕಳೀತಾರೆ. ಅನಂತರ ಸೈತಾನನನ್ನ ಜಯಿಸ್ತಾರೆ. ಇವತ್ತು ಅನೇಕರು ಚರ್ಚ್ಗೆ ಹೋಗ್ತಾರೆ, ಸಭೆಯಲ್ಲಿ ಆರಾಧನೆ ಮಾಡ್ತಾರೆ, ವಾಕ್ಯವನ್ನ ಕೇಳ್ತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಪ್ರಾರ್ಥನೆ ಎನ್ನುವುದು ಇರೋದಿಲ್ಲ. ಹಾಗಾಗಿ ಅವರಲ್ಲಿ ಆತ್ಮಿಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಇಂತಹ ವ್ಯಕ್ತಿಗಳು, ಇಂತಹ ವಿಶ್ವಾಸಿಗಳು ಬೇಗ ಸೈತಾನನ ಸುಳಿಯಲ್ಲಿ ಸಿಕ್ಕಿ ಬೀಳ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಹೆಚ್ಚು ಪ್ರಾರ್ಥನೆ ಮಾಡುವಂತಹ ವಿಶ್ವಾಸಿಯ ಒಳಗೆ ದೇವರ ಆತ್ಮನ ಶಕ್ತಿ ಇರುತ್ತೆ. ಆದ್ದರಿಂದ ಸೈತಾನನು ಅಂತ ವಿಶ್ವಾಸಿಯನ್ನ ಮುಟ್ಟಲು ಸಾಧ್ಯವಿಲ್ಲ. ಬದಲಾಗಿ ಅಂತ ವಿಶ್ವಾಸಿಗೆ ಸೈತಾನನು ಭಯಪಡ್ತಾನೆ. ಎರಡನೇದಾಗಿ, ದೇವರ ವಾಕ್ಯವನ್ನ ತಿಳಿದಿರುವಂತಹ ವಿಶ್ವಾಸಿ. ಸೈತಾನನು ದೇವರ ವಾಕ್ಯವನ್ನು ತಿಳಿದಿರುವ ಕ್ರೈಸ್ತರಿಗೆ ಭಯಪಡ್ತಾನೆ. ಯೇಸುಸ್ವಾಮಿಯವರನ್ನ ಅವನು ಶೋಧಿಸಲು ಬರುವಾಗ ಯೇಸುಸ್ವಾಮಿಯವರು ಒಂದು ಕೆಲಸವನ್ನ ಮಾಡ್ತಾರೆ. ಅದೇನು ಅಂದ್ರೆ ದೇವರ ವಾಕ್ಯ ಎನ್ನುವಂತ ಖಡ್ಗವನ್ನ ಉಪಯೋಗಿಸ್ತಾರೆ. ಆತನು ಪ್ರತಿಯೊಂದು ಸಮಯದಲ್ಲೂ ಕೂಡ ದೇವರ ವಾಕ್ಯದ ಮೂಲಕ ಸೈತಾನನಿಗೆ ಉತ್ತರವನ್ನು ಕೊಡ್ತಾರೆ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ. ಅಂದ್ರೆ ದೇವರ ವಾಕ್ಯವು ಆತ್ಮಿಕ ಯುದ್ಧವನ್ನು ಮಾಡಲು ಅತ್ಯವಶ್ಯಕವಾಗಿ ಬೇಕಾದ ಆತ್ಮನ ಖಡ್ಗವಾಗಿದೆ. ಬೈಬಲ್ ಓದದೇ ಇರುವಂತಹ ವಿಶ್ವಾಸಿ, ಬೈಬಲ್ ಓದಿದ್ರು ಅದಕ್ಕೆ ಅನುಸಾರವಾಗಿ ನಡೆಯದ ವಿಶ್ವಾಸಿ ಆಯುಧವಿಲ್ಲದ ಯುದ್ಧಕ್ಕೆ ಹೋಗುವ ಸೈನಿಕನಂತೆ ಕಾಣಿಸಿಕೊಳ್ತಾನೆ. ಪರಿಣಾಮ ಸೋತು ನಾಶವಾಗಿ ಹೋಗ್ತಾನೆ. ಅದೇ ದೇವರ ವಾಕ್ಯವನ್ನು ಅನುದಿನವೂ ಧ್ಯಾನಿಸುತ್ತಾ, ಆ ವಾಕ್ಯಕ್ಕನುಸಾರವಾಗಿ ತನ್ನ ಜೀವಿತವನ್ನು ರೂಪಿಸಿಕೊಳ್ಳುತ್ತಾ, ವಾಕ್ಯಕ್ಕನುಸಾರವಾಗಿ ಜೀವಿಸುವಂತ ವಿಶ್ವಾಸಿ ದೇವರಾತ್ಮನ ವಾಕ್ಯ ಎನ್ನುವಂತ ಖಡ್ಗವನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೋಗುವ ವೀರ ಸೈನಿಕನಂತೆ ಕಾಣಿಸಿಕೊಳ್ತಾನೆ. ಅಂತ ವಿಶ್ವಾಸಿಯನ್ನ, ಅಂದರೆ ದೇವರ ವಾಕ್ಯವನ್ನ ಯಾವಾಗಲೂ ಧ್ಯಾನಿಸುತ್ತಾ ಆ ವಾಕ್ಯಕ್ಕನುಸಾರವಾಗಿ ಜೀವಿಸುವಂತ ವಿಶ್ವಾಸಿಯನ್ನ ಸೈತಾನನು ಎಂದಿಗೂ ಕೂಡ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಅಂತ ವಿಶ್ವಾಸಿಗೆ, ಅಂತ ಕ್ರೈಸ್ತರಿಗೆ ಸೈತಾನನು ಭಯಪಡುವನಾಗಿದ್ದಾನೆ. ಮೂರನೇದಾಗಿ, ಪರಿಶುದ್ಧ ಜೀವನವನ್ನ ನಡೆಸುವಂತಹ ವಿಶ್ವಾಸಿ. ಪಾಪದಲ್ಲಿ ಬದುಕುವ ಕ್ರೈಸ್ತರನ್ನ ಅಥವಾ ವಿಶ್ವಾಸಿಗಳನ್ನ ಸೈತಾನನು ಸುಲಭವಾಗಿ ಹಿಡಿದುಕೊಳ್ತಾನೆ. ಆದರೆ ಪರಿಶುದ್ಧ ಜೀವನ ನಡೆಸುವಂತಹ ವಿಶ್ವಾಸಿಗಳಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ.
ಹಾಗಾಗಿ ಅಂತಹ ವಿಶ್ವಾಸಿಗಳನ್ನು, ಪರಿಶುದ್ಧ ಜೀವಿತವನ್ನು ಜೀವಿಸ್ತಾ ದೇವರ ಸಾನ್ನಿಧ್ಯವನ್ನು ಹೊಂದಿರುವಂಥ ವಿಶ್ವಾಸಿಗಳನ್ನು ಸೈತಾನನು ಮುಟ್ಟಲು ಸಾಧ್ಯವಿಲ್ಲ. ಬೈಬಲ್ನಲ್ಲಿ ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ. ಅಂದರೆ ಪರಿಶುದ್ಧತೆ ದೇವರ ಸಾನ್ನಿಧ್ಯದಲ್ಲಿ ಜೀವಿಸುವಂಥ ಅವಕಾಶವನ್ನು ಕೊಡುತ್ತೆ, ದೇವರೊಂದಿಗೆ ನಡೆಯುವಂಥ ಅವಕಾಶವನ್ನು ಕೊಡುತ್ತೆ, ದೇವರಲ್ಲಿ ಜೀವಿಸುವಂಥ ಅವಕಾಶವನ್ನು ಕೊಡುತ್ತೆ. ಹೀಗಿರುವಾಗ ಸೈತಾನನು ನಮ್ಮನ್ನು ಎಂದಿಗೂ ಕೂಡ ಮುಟ್ಟಲು ಸಾಧ್ಯವಿಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ಪರಿಶುದ್ಧರಾಗಿ ಜೀವಿಸಿ, ದೆವ್ವಕ್ಕೆ ಅವಕಾಶವನ್ನು ಕೊಡಬೇಡಿ ಎಂದು. ಒಂದು ವೇಳೆ ನಾವು ಪಾಪಕ್ಕೆ ಬಾಗಿಲು ತೆರೆದರೆ ಅದು ಸೈತಾನನಿಗೆ ಬಾಗಿಲು ತೆರೆದಂತೆ. ಪ್ರೀತಿಯ ದೇವರ ಮಕ್ಕಳೇ, ಸೈತಾನನು ದೊಡ್ಡ ದೊಡ್ಡ ಮಾತುಗಳನ್ನು ಆಡುವವರಿಗೆ ಭಯಪಡೋದಿಲ್ಲ. ಆದರೆ ಪ್ರಾರ್ಥನೆ ಮಾಡುವಂಥ ವಿಶ್ವಾಸಿಗಳಿಗೆ, ವಾಕ್ಯದಲ್ಲಿ ಬಲವಾಗಿರುವಂಥ ವಿಶ್ವಾಸಿಗಳಿಗೆ, ಪರಿಶುದ್ಧತೆಯಲ್ಲಿ ನಡೆಯುವಂತಹ ವಿಶ್ವಾಸಿಗಳಿಗೆ ಅವನು ಭಯಪಡುತ್ತಾನೆ. ಇಂದು ನೀವು ಯಾವ ರೀತಿಯ ವಿಶ್ವಾಸಿಯಾಗಿ ಅಥವಾ ಕ್ರೈಸ್ತರಾಗಿ ಕಾಣಿಸಿಕೊಳ್ತಾ ಇದ್ದೀರಾ? ಸೈತಾನನನ್ನ ನಡಗಿಸುವಂತ ಕ್ರೈಸ್ತರಾಗಿ ನೀವಿದ್ದೀರಾ, ಅಥವಾ ಸೈತಾನನ ಸುಳಿಯಲ್ಲಿ ಬೇಗ ಸಿಕ್ಕಿ ಬೀಳುವ ಕ್ರೈಸ್ತರಾಗಿ ನೀವಿದ್ದೀರಾ? ನಿಮ್ಮನ್ನ ನೀವೇ ಪರಿಶೋಧಿಸಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶ ನಿಮ್ಮ ಆತ್ಮೀಯ ಜೀವಿತಕ್ಕೆ ಆಶೀರ್ವಾದಕರವಾಗಿದ್ದರೆ ಈ ಸಂದೇಶವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಹೆಚ್ಚಿನ ಸಂದೇಶಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಶಾಲೋಮ್.